ವೀಕ್ಷಕರೇ, ನಮ್ಮ ಭಾರತ ಎಸ್ಪೆಷಲಿ ಫಾರ್ಮಾ ಇಂಡಸ್ಟ್ರಿ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದೆ ನಮಗೆ. ಯಾಕಂದರೆ ಭಾರತ ಝೈನಿಚ್ ಅಂತ ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್ ಅನ್ನು ಉಡುಗೊರೆಯಾಗಿ ಕೊಟ್ಟಿದೆ. ಇದನ್ನು US FDA ಕೂಡ ಅಪ್ರೂವ್ ಮಾಡಿದೆ. ಅದು ಒಂದು ಹೆಮ್ಮೆಯ ಸಂಗತಿ. ಇದು ಹಾಸ್ಪಿಟಲಲ್ಲಿ ಭಾಳ ಎಸ್ಪೆಷಲಿ ICU ಅಲ್ಲಿ ಪೇಷಂಟ್ಗಳು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇಂದ ಸಾವುಗಳನ್ನು ಅನುಭವಿಸ್ತಿದ್ರು. ಇವಾಗ ಒಕಾರ್ಡ್ ಕಂಪನಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಇದು ಒಳ್ಳೆಯ ಆಂಟಿಬಯೋಟಿಕ್. ಝೈನಿಚ್ ಅಂತ ಈ ಬ್ರ್ಯಾಂಡಲ್ಲಿ ಕಂಟೆಂಟ್ ಇರೋದು ಸೆಫಿಪೈಮ್ ಮತ್ತು ಝೈಡಿಬ್ಯಾಕ್ಟಮ್ ಅಂತ ಆಂಟಿಬಯೋಟಿಕ್ ಇರುತ್ತೆ. ಸೆಫಿಪೈಮ್ ಇದು 4th ಜನರೇಷನ್ ಆಂಟಿಬಯೋಟಿಕ್. ಇದರ ಜೊತೆ ಒಂದು ಬಿಟಾ ಲ್ಯಾಕ್ಟಮೇಸ್ ಇನ್ಹಿಬಿಟರ್ ಅನ್ನ ಹಾಕಿದ್ದಾರೆ, ಅದು ಝೈಡಿಬ್ಯಾಕ್ಟಮ್. ಈ ಆಂಟಿಬಯೋಟಿಕ್ ಅನ್ನ ಎಲ್ಲಿ ಕೊಡ್ತಾರೆ ಅಂದ್ರೆ ಕಾಂಪ್ಲಿಕೇಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಲ್ಲಿ ಕೊಡ್ತಾರೆ, ಅಂದ್ರೆ ಮೂತ್ರನಾಳದ ಸೋಂಕು ಇರುವವರಿಗೆ ಇದನ್ನು ಕೊಡ್ತಾರೆ. ಮತ್ತು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದ್ರೆ ಉಸಿರಾಟದ ನಾಳದ ಸೋಂಕಿಗೆ ಕೊಡ್ತಾರೆ. ಮತ್ತೆ ENT ಇನ್ಫೆಕ್ಷನ್ಸ್ ಇದರಲ್ಲೂ ಕೂಡ ಈ ಆಂಟಿಬಯೋಟಿಕ್ ನ ಯೂಸ್ ಮಾಡ್ತಾರೆ. ಮತ್ತೆ ಸ್ಕಿನ್ ಅಂಡ್ ಸಾಫ್ಟ್ ಟಿಶ್ಯೂ ಇನ್ಫೆಕ್ಷನ್ ಅಥವಾ ಹೊಟ್ಟೆಯಲ್ಲಿ ಇರುವ ಇನ್ಫೆಕ್ಷನ್ ಅಂದ್ರೆ ಅಬ್ಡಾಮಿನಲ್ ಇನ್ಫೆಕ್ಷನ್ ಅಲ್ಲಿ ಈ ಆಂಟಿಬಯೋಟಿಕ್ ನ ಯೂಸ್ ಮಾಡ್ತಾರೆ. ಈ ಆಂಟಿಬಯೋಟಿಕ್ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇಲ್ಲಿ ತನಕ ಸಾಕಷ್ಟು ಆಂಟಿಬಯೋಟಿಕ್ಸ್ಗಳು ಬಂದು ಹೋದವು. ಆದರೆ ಈ ಆಂಟಿಬಯೋಟಿಕ್ ಒಂದಷ್ಟು ಬ್ಯಾಕ್ಟೀರಿಯಾಗಳು ಆಂಟಿಬಯೋಟಿಕ್ ವಿರುದ್ಧ ಹೋರಾಡ್ತವೆ. ಆಗ ಏನಾಗುತ್ತೆ, ನಾವು ಕೊಟ್ಟಂತ ಆಂಟಿಬಯೋಟಿಕ್ ಅದರ ಕೆಲಸವನ್ನು ಕಳೆದುಕೊಂಡು ಪೇಷಂಟ್ ಮೇಲೆ ಕೆಲಸವನ್ನು ಮಾಡೋದಿಲ್ಲ. ಸೊ ಅದನ್ನ ತಡೆಗಟ್ಟಬೇಕಂತ ಹೇಳಿ ಈ ಆಂಟಿಬಯೋಟಿಕ್ ಅನ್ನ ಮಾರುಕಟ್ಟೆಗೆ ಒಕಾರ್ಡ್ ಕಂಪನಿಯವರು ಬಿಟ್ಟಿದ್ದಾರೆ. ಈ ಆಂಟಿಬಯೋಟಿಕ್ ಹೇಗೆ ಕೆಲಸ ಮಾಡುತ್ತದೆ ಅನ್ನು ತಿಳಿದುಕೊಳ್ಳೋಣ. ಯಾವಾಗ ನಾವು ಝೈನಿಚ್ ಆಂಟಿಬಯೋಟಿಕ್ ಅನ್ನ ಪೇಷಂಟ್ಗೆ ಕೊಟ್ಟ ಇಂಜೆಕ್ಷನ್ ಫಾರ್ಮ್ ಅಲ್ಲಿ ಕೊಟ್ಟ ಮೇಲೆ ಏನ್ ಮಾಡುತ್ತೆ ಅಂದ್ರೆ, ಈ ಆಂಟಿಬಯೋಟಿಕ್ ಹೋಗಿ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಸಿಂಥೆಸಿಸ್ ನ ತಡೆಗಟ್ಟುತ್ತೆ. ಅದು ಹೇಗೆ ತಡೆಗಟ್ಟುತ್ತದೆ ಅಂದ್ರೆ, ಈ ಆಂಟಿಬಯೋಟಿಕ್ ಹೋಗಿ ಒಂದು ಪೆನ್ಸಿಲಿನ್ ಬೈಂಡಿಂಗ್ ಪ್ರೋಟೀನ್ ಜೊತೆ ಅಂಟುಕೊಳ್ಳುತ್ತೆ. ಅದರಿಂದ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಸಿಂಥೆಸಿಸ್ ನ ಇನ್ಹಿಬಿಟ್ ಮಾಡುತ್ತೆ. ಅದರಿಂದ ಬ್ಯಾಕ್ಟೀರಿಯಾ ಸತ್ತು ಹೋಗುತ್ತೆ. ಇನ್ನೊಂದು ಝೈಡಿಬ್ಯಾಕ್ಟಮ್, ಇದು ಬೀಟಾ ಲ್ಯಾಕ್ಟಮೇಸ್ ಎನ್ಸೈಮ್ ಇನ್ಹಿಬಿಟರ್. ಏನಾಗುತ್ತೆ ಅಂದ್ರೆ, ನಾವು ಒಂದು ಒಳ್ಳೆಯ ಆಂಟಿಬಯೋಟಿಕ್ ಕೊಟ್ಟಾಗ ಒಂದಷ್ಟು ಬ್ಯಾಕ್ಟೀರಿಯಾಗಳು ಒಂದು ಎನ್ಸೈಮ್ ಅನ್ನ ರಿಲೀಸ್ ಮಾಡುತ್ತೆ. ಅದು ಬೀಟಾ ಲ್ಯಾಕ್ಟಮೇಸ್ ಅಂತ ಒಂದು ಎನ್ಸೈಮ್ ರಿಲೀಸ್ ಮಾಡುತ್ತೆ. ಈ ಎನ್ಸೈಮ್ ಬಂದು ನಾವು ಕೊಟ್ಟಂತ ಆಂಟಿಬಯೋಟಿಕ್ ಅನ್ನ ನಾಶ ಪಡಿಸುತ್ತೆ. ಅದು ಆಗಬಾರ್ದಂತ ಹೇಳಿ ಈ ಸೆಫಿಪೈಮ್ ಅಂದ್ರೆ 4th ಜನರೇಷನ್ ಆಂಟಿಬಯೋಟಿಕ್ ಜೊತೆ ಝೈಡಿಬ್ಯಾಕ್ಟಮ್ ಅಂದ್ರೆ ಬೀಟಾ ಲ್ಯಾಕ್ಟಮೇಸ್ ಎನ್ಸೈಮ್ ಇನ್ಹಿಬಿಟರ್, ಅದರಿಂದ ನಾವು ಕೊಟ್ಟಂತ ಆಂಟಿಬಯೋಟಿಕ್ ಸರಿಯಾಗಿ ಸಂಪೂರ್ಣವಾಗಿ ಕೆಲಸವನ್ನು ಮಾಡುತ್ತೆ. ಈ ಆಂಟಿಬಯೋಟಿಕ್ ಅಡ್ಡ ಪರಿಣಾಮಗಳು, ಈ ಆಂಟಿಬಯೋಟಿಕ್ ಅಲರ್ಜಿ ಇರ್ತಾರೆ, ಅವ್ರಿಗೆ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ. ಪೇಷಂಟ್ಗೆ ಬೇದಿ ಆಗ್ಬೋದು, ಪೇಷಂಟ್ಗೆ ಹೊಟ್ಟೆ ನೋವು ಬರ್ಬೋದು, ಪೇಷಂಟ್ಗೆ ವಾಂತಿ ಬಂದ ಹಾಗೆ ಅನಿಸ್ಬೋದು.